ನಮಸ್ಕಾರ ವೀಕ್ಷಕರೇ, ಮಚ್ಚಿಮಾಲೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾನು ಸಹನಾ. ಎಲ್ಲರೂ ಹೇಗಿದ್ದೀರಾ? ಖುಷಿಯಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ. 4 ದಿವಸದಿಂದ ನನ್ನ ಮೂಡು ಭಾರಿ ಖುಷಿಯಾಗಿರಲಿಲ್ಲ. ಬಟ್ ಇವತ್ತಿಂದ ನಾನು ಹಾಗಿದ್ರೆ ಆಗಲಿಕ್ಕಿಲ್ಲ ಅಂಥೇಳಿ ಅದರಿಂದ ಹೊರಗೆ ಬರುವ ಪ್ರಯತ್ನದಲ್ಲಿ ನಾನಿದ್ದೇನೆ. ಸುಮಾರು ಜನ ಕೇಳಿದರು, ಯಾಕೆ ಬ್ಲಾಗ್ ಹಾಕ್ತಾ ಇಲ್ಲ, ಏನಾಯಿತು, ಅಥವಾ ಎಲ್ಲಿಗಾರು ಹೋಗ್ತಿದ್ದೀರಾ, ರಜೆ ಅಲ್ವಾ, ಹೀಗೆ ಸುಮಾರು ಫಂಕ್ಷನಲ್ಲಿ ಹೋದಲ್ಲಿ ಕೇಳಿದವರಿದ್ದಾರೆ, ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿದವರಿದ್ದಾರೆ, ವಾಟ್ಸಪ್ಪಲ್ಲಿ ಕೇಳಿದವರಿದ್ದಾರೆ. ನನ್ನನ್ನೇ ಎಷ್ಟು ಜನ ಹಚ್ಚಿಕೊಂಡಿದ್ದಾರೆ ಅಂತ ನನಗೆ ಅನ್ನಿಸಿತು. ಎಟ್ ದ ಸೇಮ್ ಟೈಮ್ ಪಾಸಿಟಿವ್ ಅಂತ ಹೇಳಿದಾಗ ನೆಗೆಟಿವ್ ಅಂತೂ ಇದ್ದೇ ಇರ್ತದೆ. ನಾನು ಅಷ್ಟು ರಪ್ಪ ಎಂತ ಈಗ ಯೂಟ್ಯೂಬಲ್ಲೆಲ್ಲ ಕಮೆಂಟ್ ಬಂದಾಗ ನೀವು ನೋಡಿದ್ದೀರಾ, ನನ್ನದಲ್ಲದಕ್ಕೆ ಬಂದಾಗ ನಾನು ರಿಪ್ಲೈ ಮಾಡಿದ್ದೇನೆ. ಕೆಲವೊಂದು ಸಲ ಇಗ್ನೋರ್ ಕೂಡ ಮಾಡಿದ್ದೇನೆ. ಬಟ್ ಈ ಒಂದು ಸಿಚುವೇಶನ್ನು ನನಗೆ ಆ ಥರ ಫೇಸ್ ಮಾಡುವ ಹಾಗೆ ಮಾಡಿತ್ತು, ಅಳುವ ಥರ ಮಾಡಿತ್ತು, ಹಂಚಿಕೊಳ್ಳುವ ಅಂತ ಅನ್ನಿಸಿತ್ತು. ಹಾಗೆ ಬಂದಿದ್ದೇನೆ. ಅಳ್ಳಿಕ್ಕಂತೂ ಖಂಡಿತ ಹೋಗೋದಿಲ್ಲ ಕ್ಯಾಮರಾದ ಮುಂದೆ. ನನಗೆ ಕ್ಯಾಮರಾದ ಮುಂದೆ ಅತ್ತು ಸಿಂಪತಿಯೆಲ್ಲ ಗಿಟ್ಟಿಸ್ಕೊಳ್ಳಿಕ್ಕೆ ಇಷ್ಟ ಇಲ್ಲ, ಅದರ ಅಗತ್ಯವೂ ಇಲ್ಲ. ನನಗೆ ಬಂದ ಕಮೆಂಟ್ ಏನು ಅಂತ ಹೇಳಿದರೆ, ಫಸ್ಟ್ ಆಫ್ ಆಲ್ 4 ವಿಡಿಯೋ ಮಾಡಿದ ತಕ್ಷಣ ನೀನೇನು ಒಳ್ಳೆಯವಳಲ್ಲ, 4 ಜನರ ಎದುರು ನೀನು ಚಂದ ಮಾತಾಡಿದ ತಕ್ಷಣ ನಿನ್ನ ಮಾತುಗಳೇನು ಒಳ್ಳೆಯದಾಗಿಲ್ಲ ಅಂತ ಹೇಳುವ ಕಮೆಂಟ್ಸ್ ಎಲ್ಲ ನನಗೆ ಬಂತು. ನನ್ನ ಗೊತ್ತಿರುವವರೇ ಈ ಕಮೆಂಟನ್ನು ಮಾಡಿದ್ದು, ನನ್ನ ಹತ್ತಿರದವರೇ ಈ ಕಮೆಂಟನ್ನು ಮಾಡಿದ್ದು, ನಾನು ಯಾರು ಅಂತ ಗೊತ್ತಿರುವವರೇ ಈ ಕಮೆಂಟ್ ಮಾಡಿದ್ದು ಅಂತ ನಾನು ಅಂದ್ಕೊಂಡಿದ್ದೆ. ನಾನು ಯಾರು ಅಂತ ಗೊತ್ತಿರುವವರು ಈ ಕಮೆಂಟ್ ಮಾಡಿದ್ದು ನನಗೆ ತುಂಬ ಹರ್ಟ್ ಆಯಿತು. ಯಾಕೆ ಈ ಮಾತನ್ನು 2 ಸಲ ಹೇಳಿದೆ ಅಂತ ಹೇಳಿದರೆ, ನಾವ್ಯಾರು ನಮ್ಮವರು ಅಂತ ತಿಳ್ಕೊಂಡಿರ್ತೇವೆ, ಅವರು ನಿಜವಾಗ್ಲೂ ನಾವೇನು ಅಂತ ಅರ್ಥವೇ ಮಾಡಿಕೊಂಡಿರೋದಿಲ್ಲ. ಆಮೇಲೆ ಇನ್ನೊಂದು, ಒಬ್ಬ ವ್ಯಕ್ತಿ ಕೋಪದಲ್ಲಿರುವಾಗಲೇ ಅಂತೆ ಅವನ ಮನಸ್ಸಲ್ಲಿ ನಮ್ಮ ಬಗ್ಗೆ ಏನು ಉಂಟು ಸತ್ಯತೆ ಅದು ಹೊರಗೆ ಬರೋದಂತೆ. ಈ ಒಂದು ಮಾತು ಬೇಕಿತ್ತಾ? ಇದು ಎದುರಿಗೆ ಸಿಕ್ಕಿದ ಮಾತು ನನಗೆ. ಅದಾದ ನಂತರ ಹಿಂದೆಗಡೆ ಕೂಡ ಸುಮಾರು ಜನರಿಂದ ಈ ಮಾತುಗಳು ರಿಬೌಂಡಾಗಿ ನನಗೆ ಸಿಕ್ಕಿದೆ. ಹಾಗಿರುವಾಗ ನನಗೆ ನಾನು ಒಳ್ಳೆಯವಳು ಅಂತ ಸಮರ್ಥಿಸ್ಕೊಳ್ಳಿಕ್ಕೆ ಸೋಷಿಯಲ್ ಮೀಡಿಯಾ ಬೇಕಾಗಿಲ್ಲ, ಆಯಿತಾ? ನನ್ನ ಗೊತ್ತಿಲ್ಲದವರ ಎದುರು ಬಂದು ನಾನು ಒಳ್ಳೆಯವಳು ಅಂತ ನಂಬಿಸಲಿಕ್ಕೆ ನನಗೆ ಎಂತ ಉಂಟು ಅದರಲ್ಲಿ? ಅಥವಾ ನಿಮಗೆಲ್ಲ ನಾನು ಒಳ್ಳೆಯವಳ ಕೆಟ್ಟವಳ ಅಂತ ಗೊತ್ತಾಗಿ ಎಂತಾಗ್ಲಿಕ್ಕೆ ಉಂಟು? ನನ್ನಿಂದ ನಿಮಗೇನು ಲಾಭ ಇಲ್ಲ ಅಂತ ಹೇಳಿರುವಾಗ ನಾನು ಒಳ್ಳೆಯವಳಾದ್ರೇನು ಕೆಟ್ಟವಳಾದ್ರೇನು? ಅಂಥ ಸಂದರ್ಭದಲ್ಲಿ ನನಗೆ ಗೊತ್ತಿರುವ ಒಂದಷ್ಟು ವಿಷಯಗಳನ್ನು, ಒಂದಷ್ಟು ಸಂತೋಷಗಳನ್ನು, ಒಂದಿಷ್ಟು ತರಲೆ ಮಾತುಗಳನ್ನು, ಒಂದಷ್ಟು ಲೋಕದ ಸತ್ಯಾಸತ್ಯತೆಗಳನ್ನು ನಿಮ್ಮ ಮುಂದೆ ತರುವ ಪ್ರಯತ್ನವನ್ನಷ್ಟೇ ನಾನು ಮಾಡ್ತೇನೆ. ಹಾಗಿಂದ ಮಾತ್ರಕ್ಕೆ ನಾನು ಒಳ್ಳೆಯವಳು, ನನ್ನ ವ್ಲಾಗನ್ನು ನೋಡಿ ನಾನು ತುಂಬ ಒಳ್ಳೆಯವಳು ಅಂತ ನಾನು ಯಾವತ್ತಾರು ಹೇಳ್ಕೊಂಡಿದ್ದೇನೆ? ಖಂಡಿತ ಇಲ್ಲ. ಅದರ ಅವಶ್ಯಕತೆಯೂ ನನಗಿಲ್ಲ. ನೀವು ಎಷ್ಟೇ ಒಳ್ಳೆಯದನ್ನು ಮಾಡಿದರೂ ಜನರು ನಿಮ್ಮಲ್ಲಿರುವ ಕೆಟ್ಟದ್ದನ್ನೇ ಪ್ರತಿಬಿಂಬಿಸುವವರು ಇದ್ದಾರೆ. ಈಗ ಎಲ್ರಿಗೂ ನಮ್ಮ ಕ್ಯಾರೆಕ್ಟರ್ ಇಷ್ಟ ಆಗಬೇಕು ಅಂತ ಇಲ್ಲ, ನಾವು ಅದಕ್ಕೆ ಅರ್ಹರೂ ಅಲ್ಲ ಅಂತ, ಅರ್ಹರಾಗಬೇಕು ಅಂತಲೂ ಇಲ್ಲ. ಅಂಥ ಲೋಕದ ರಕ್ಷಕನಾದ ಶ್ರೀಕೃಷ್ಣ ಪರಮಾತ್ಮನ ಎಷ್ಟೋ ಒಂದು ಒಳ್ಳೆಯ ಸಂದೇಶಗಳನ್ನೇ ಜನರು ಬಿಡುವುದಿಲ್ಲ ಅಂತೆ. ಇನ್ನು ನಾವೆಲ್ಲ ಹುಲು ಮಾನವರು, ನಾವೆಲ್ಲ ಯಾವ ಲೆಕ್ಕ? ನಮಗೆ ಗೊತ್ತಿರುವುದನ್ನು ಹೇಳಲಿಕ್ಕೆ, ನಮ್ಮಲ್ಲಿರೋ ಒಂದಷ್ಟು ವಿಷಯಗಳನ್ನು ಹೇಳಲಿಕ್ಕೆ ನಮಗೆ ಒಂದು ಮಾಧ್ಯಮ ಬೇಕು. ಈಗ ಎಲ್ಲರಿಗೂ ನೋಡಿ, ಸೋಷಿಯಲ್ ಮೀಡಿಯಾದ ಅಂತ ಬಂದಾಗ ಕ್ಯಾಮರಾ ಮುಂದೆ ಮಾತಾಡಲಿಕ್ಕಾಗೋದಿಲ್ಲ, ಆದರೆ ಅವ್ರು 4 ಜನರ ಎದುರು ಒಳ್ಳೆ ವಾಗ್ಮಿಗಳಾಗಿರ್ತಾರೆ, ಒಳ್ಳೆ ವಿಷಯಗಳನ್ನು ಕೊಡ್ತಾರೆ. ಅಥವಾ ನನಗೆ ಹೇಳಿಕೊಳ್ಬೇಕು ಅಂತ ಹೇಳುವ ಯಾವ ದರ್ದು ಇಲ್ಲ. ಒಂದು ಸೋಷಿಯಲ್ ಮೀಡಿಯಾವನ್ನು ನಾನು ಯೂಸ್ ಮಾಡುವ ಕಾರಣ ನನಗೆ ಗೊತ್ತಿರುವ ವಿಷಯವನ್ನು ಹಂಚಿಕೊಳ್ತೇನೆ. ಹಾಗೆಂದು ಮಾತ್ರಕ್ಕೆ ನಾನು ಒಳ್ಳೆಯವಳು ಅಂತ ನಾನು ಹೇಳ್ಕೊಂಡಿದ್ದೇನೆ? ಇಲ್ಲ. ಒಬ್ಬ ವ್ಯಕ್ತಿ ನಾನು ಒಳ್ಳೆಯವನಾಗಿರಬೇಕು ಅಂತ ಭಾವಿಸ್ತಾನೆ, ಅದಕ್ಕೋಸ್ಕರ ಅವನು ಹೋರಾಡ್ತಾನೆ. ಹಾಗನ್ನ ಮಾತ್ರಕ್ಕೆ ಅವನಲ್ಲಿ ಎಲ್ಲ ಮನುಷ್ಯರೇನು ಒಳ್ಳೆಯವರು ಅಂತಲ್ಲ, ಎಲ್ಲ ಒಳ್ಳೆಯವರಲ್ಲೂ ಎಲ್ಲ ಒಳ್ಳೆಯದ್ರಲ್ಲೂ ಏನೋ ಒಂದು ನೆಗೆಟಿವ್ ಇರ್ತದೆ. ಅಷ್ಟು ನಾವು ಪಾಸಿಟಿವ್ ಮನುಷ್ಯರಾಗಿಬಿಡ್ತೇವೆ, ನಾವು ಪರಮಾತ್ಮರಾಗಿಬಿಡ್ತೇವೆ, ಆಯಿತಾ? ಸೊ ನಮ್ಮೊಳಗೇನೋ ಒಂದಾಗಿರ್ತದೆ, ಪಬ್ಲಿಕಲ್ಲೇನೋ ಒಂದಾಗಿರ್ತದೆ, ಅದನ್ನು ಒಂದು ಸೋಷಿಯಲ್ ಮೀಡಿಯಾಕ್ಕೆ ತಂದು ಅಥವಾ ಒಬ್ಬ ವ್ಯಕ್ತಿ ಮಾಡುವ ಕೆಲಸಕ್ಕೆ ತಂದು ಆ ಕೆಲಸದಲ್ಲಿ ಅವನನ್ನು ಚುಚ್ಚುವುದು ಎಷ್ಟು ಸರಿ ಹೇಳಿ? ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ನನಗೆ ಈ ಸೋಷಿಯಲ್ ಮೀಡಿಯಾದಿಂದಾಗಿ ಇದು ಮಾತು ಬಂದದ್ದು. ಹಾಗಾಗಿ ಸೋಷಿಯಲ್ ಮೀಡಿಯಾದಲ್ಲೇ ನಾನು ಉತ್ತರ ಕೊಡಬೇಕಾಗಿ ಬಂತು. ಪಾಸಿಟಿವ್ ಆಗ್ತೇನೆ, ಕಮ್ ಬ್ಯಾಕ್ ಆಗ್ತೇನೆ. ಹಾಗಂದ ಮಾತ್ರಕ್ಕೆ ಸುಲಭದಲ್ಲಿ ಎಲ್ಲ ಆಗೋದಿಲ್ಲ ಅಲ್ವಾ? ಸಮಯ ಹಿಡಿತದೆ. ನಮ್ಮವರಿಂದಲೇ ನಮಗೆ ಟೀಕೆಗಳು ಬಂದಾಗ ಸ್ವಲ್ಪ ಅದನ್ನು ಅರಗಿಸ್ಕೊಳ್ಳಿಕ್ಕೆ ಕಷ್ಟ ಆಗೋದು. ಯಾವುದೋ 3ನೇವರಿಂದ ಬಂದರೆ ಏರಿಗೆ ಬೋರ್ಡ್
ಆಯ್ತು ಗೊತ್ತು ನನ್ನ ಬಗ್ಗೆ ಅಂತೇಳಿ ಆಗ್ತದೆ. ಅದೇ ನಮ್ಮವ್ರು ನಮಗೆ ಹೇಳಿದಾಗ ಸ್ವಲ್ಪ ಕಿರಿಕಿರಿ ಆಗ್ತದೆ. ನಮ್ಮವ್ರು ಹೇಳಿ ನಮಗೆ ಗೊತ್ತಿಲ್ಲದವರು 4 ಜನ ಈ ಥರ ಹೇಳಿದಾಗ ಅಲ್ಲಿವರೆಗೆಲ್ಲ ಸ್ಪ್ರೆಡ್ ಆಗೋಷ್ಟಾಗಿದೆ ಇದು ಅಂತ ಆಗಿಬಿಡ್ತದೆ ಅಷ್ಟೇ. ತುಂಬ 4 ದಿವಸದಿಂದ ಆ ಥರ ಆಗಿತ್ತು. ನೀವೆಲ್ಲ ಪಾಸಿಟಿವ್ ಆಗಿ ಕಮೆಂಟ್ ಮಾಡ್ತೀರಾ, ಒಂದಷ್ಟು ಜನ ಇದೆಲ್ಲ ಇದ್ದದ್ದೇ ಅಂತ ಹೇಳ್ತೀರಾ ಅಂತ ಸಹ ಗೊತ್ತುಂಟು. ಆದರೂ ಸೋಷಿಯಲ್ ಮೀಡಿಯಾದಿಂದ ಬಂದ ಕಾರಣ ಹೇಳ್ತಾ ಇದ್ದೇನೆ ಅಷ್ಟೇ. ಮುಂದೆ ಒಳ್ಳೆ ವೀಡಿಯೋವನ್ನು ಮಾಡುವ ಪ್ರಯತ್ನವನ್ನು ಮಾಡ್ತೇನೆ. ಯಾರೋ ಹೇಳಿದರು ಅಂತ ನಮ್ಮದನ್ನು ಬಿಡಲಿಕ್ಕಾಗ್ತದಾ? ಇಲ್ಲ ಅಷ್ಟೇ.